ಇವತ್ತು ನಮ್ಮ ಸಿದ್ದರಾಮಯ್ಯನೇ ಇರಲಿ, ಸತೀಶ್ ಅವರೇ ಇರಲಿ, ಜೊತೆಗೆ ರಾಜನ್ ಅವರು ಇರಲಿ, ಇವರೆಲ್ಲರೂ ಖಂಡ್ರೆ ಅವರೇ ಇರಲಿ, ನಮ್ಮ ಖರ್ಗೆ ಅವರೇ ಇರಲಿ, ಇವರೆಲ್ಲ ವಿಚಾರ ಏನು ಮಾಡಬೇಕಾಯ್ತು ಇವತ್ತಂದ್ರೆ ಇಂಥ. ಯಾಕಂದ್ರೆ ಈಗಾಗಲೇ ನೀವು ಇದನ್ನು ಕೇಳಿದ್ರಿ, ಸಿನಿಮಾ ರಂಗದಲ್ಲ ಎಂತೆಂಥ ಮಹಾನ್ ದಿಗ್ಗಜರ ಹೆಸರು ಬಂದು ಹೋದ್ರಿ. ದೊಡ್ಡ ದೊಡ್ಡ ರೈಟರ್ಗಳು, ದೊಡ್ಡ ದೊಡ್ಡ ಏನಪ್ಪ ನಟರು ಎಲ್ಲರೂ ಬಂದು. ಯಾರೊಬ್ಬರಿಗೆ ಶಿಕ್ಷೆ ಆಯ್ತು ಹನಿ ಟ್ರ್ಯಾಪ್ನಿಂದ ಕಡೆಗೆ ಬಂದೈತೆ. ಹೌದಪ್ಪ ನಾವು ಒಪ್ಪಿ ಮಾಡ್ಕೊಂಡಿವಿ ಅಂದಾಗ ನಾವು ಏನು ಮಾಡ್ಲಿಕ್ಕೆ ಸಾಧ್ಯದ, ಏನು ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯದ? ಇಷ್ಟು ನಮ್ಮಲ್ಲಿ ಚಿಂತನೆ ಬೇಡವಾ ನಮ್ಮ ನಾಯಕರಲ್ಲ? ಹನಿ ಟ್ರ್ಯಾಪ್ ನಡೆಯೋದಿಲ್ಲ ರೀ, ಅವ್ರು ಹನಿ ಮಾಡೋರಿದ್ದವರು ಮತ್ತು ಟ್ರ್ಯಾಪ್ ಆಗೋರನ್ನ ಅವರು. ಆದ್ರೆ ಟ್ರ್ಯಾಪ್ ಮಾಡಿಸೋರು ಹಿಡಿಯೋರು ಹೆಂಗೆ ನೀವು, ಅದು ಭಾಳ ಮಹತ್ವದ. ಇವನ್ ನಮ್ಮಲ್ಲಿ ಕೇಸುಗಳು ಸಹಿತ ಪಾಪ ಹೆಣ್ಮಗಳು ಯಾರು ಬೆಲೆಯಾಗಿರ್ತಾಳೆ ಹೆಣ್ಮಗಳು, ಆಕೆಗೆ ಸ್ವತಃ ನನಗೆ ಹಿಂಗೆ ಆಗ್ಯದ ಅಂತೇಳಿ ಇದು ಮಾಡಿದ್ರು ಸಹಿತ ಸಾಕ್ಷಿ ಹೇಳಿ ಸಹಿತ ಸ್ಟ್ಯಾಂಡ್ ಆಗೋದಿಲ್ಲ. ನ್ಯಾಯದಲ್ಲಿ ಬಿದ್ದು ಹೋಗಿದ್ದು ನಾವು ಸಾಕಷ್ಟು ನೋಡಿದ್ದೀವಿ. ಇಂಥ ವಿಷಯವನ್ನು ತೆಗೆದುಕೊಂಡ ಸಮಯ ಹಾಳು ಮಾಡೋಕ್ಕಿಂತಲೂ ಈ ನಾಯಕರು, ಹಿಂದುಳಿದ ನಾಯಕರು ಮತ್ತು ಆಡಳಿತವನ್ನು ಚೆನ್ನಾಗಿ ಕೊಡಬೇಕಾಗ್ಯದ. ಇವತ್ತು ಸಮಯ ಬದಲಾಗ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಇವತ್ತು ಮೀಡಿಯಾ ಭಾಳ ಜೋರಾಗಿ ಬೆಳೀತಾ ಇದೆ. ಡಿಜಿಟಲ್ ಮೀಡಿಯಾ ಪ್ರತಿಯೊಬ್ಬನ ಅಂಗೈಯಲ್ಲಿ ಈಗ ದಿನಕ್ಕೆ ಬೆಳೀತಾ ಇದೆ. ಹೀಗಾಗಿ ಇಂಥ ಸಂದರ್ಭದಲ್ಲೇ ನೀವು ಜನರಿಗೆ ಏನು ಒಳ್ಳೆ ಕೆಲಸ ಮಾಡ್ತೀರಿ ಅನ್ನೋದು ಜನಕ್ಕೆ ಗೊತ್ತಾಗಿರ್ತದೆ ರೀ. ಟ್ರೋಲಿಂಗ್ ಎದಕ್ಕೆ ಬರ್ತಾ ಇದ್ದಾರೆ, ಯಾಕೆ ಉಟ್ಕೊಂಡಿದ್ದು ಟ್ರೋಲಿಂಗ್ ಅನ್ನುವಂಥದ್ದು? ಇದಕ್ಕಾಗಿನ ಈ ಒಂದು ಸಾಮಾಜಿಕ ಜಾಲತಾಣದಿಂದನ. ಯಾಕಂದರೆ ತಪ್ಪು ಮಾಡಿದವಾಗ ವ್ಯಂಗ್ಯವಾಗಿ ಮಾತಾಡೋದು ಮಾಡೋದೆಲ್ಲ ಬಂದು. ಇವತ್ತು ನಮ್ಮ ಒಬ್ಬ ಮುಖ್ಯಮಂತ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವ್ರು ಬೇಕಾದ್ರೆ ಹೇಳ್ಬೋದು, ಆದರೆ ಗುಂಡಾಗಿರಿ ಮಾಡೋದು ತಪ್ಪಲ್ರಿ. ಕುನಾಲ ತಪ್ಪದರಪ್ಪ, ಹೌದು ಹಂಗೆ ಹೆಂಗೆ ಮಾಡಬಾರ್ದಾಯ್ತು, ವೈಯಕ್ತಿಕ ವ್ಯಕ್ತಿತ್ವ ಹನನ ಮಾಡಬಾರ್ದು. ಕೋರ್ಟ್ ಅದ್ರಲ್ಲಿ ನಿಮ್ಗೆ ಕೋರ್ಟ್ ಹೋಗ್ರಲ್ಲ ಶಿಂದೆ ಅವರ ಆಫೀಸಿಗೆ ಹೋಗಿ ಅಲ್ಲಿ ಧನದಲೇ ಮಾಡಿ ಏನೆಲ್ಲ ಮಾಡಿ ಬರೋದು. ಇದು ಕ್ಲಾರಿಫಿಕೇಷನ್ನ, ನೀವು ಕ್ಲಾರಿಫಿಕೇಷನ್ ಕೊಡ್ತೀರಿ ಶಿಂದೆ ಅವರು. ಇದು ನಮ್ಮ ಹಿಂದುಳಿದ ನಾಯಕರು ವಿಚಾರ ಮಾಡಬೇಕಾಗಿದೆ. ಇವತ್ತು ಇಂಥ ಘಟನೆಗಳಿಂದ ನೀವು ನಾಯಕರಾಗಿ ಉಳಿದ್ರಿ ಇತಿಹಾಸದಲ್ಲಿ. ಯಾರದೋ ಒಬ್ಬ ಕೈಯೇ ಪಪೆಟ್ಟಾಗಿ ಉಳಿದಿರ್ತೀರಿ ಅಷ್ಟ. ಇತಿಹಾಸದಲ್ಲಿ ನೋಡ್ರಿ, ನೀವೆಲ್ಲ ನಮ್ಮ ಇತಿಹಾಸ ಅಭ್ಯಾಸ ಮಾಡೋದು ಬರ್ರಿ. ಯಾವ ಬೆಲೆ ಗುಂದೆ ಆಟ ಆಡಿಸ್ತಿರ್ತಾನೆ, ಮುಂದಿದ್ದಾವ ಅದು ಬೆಲೆ ಆಗ್ತಾಯಿರ್ತಾನೆ. ಹಂಗೆ ಇಲ್ಲೂ ಇವತ್ತು ಅದ ರೀ ಪರಿಸ್ಥಿತಿ. ಅದಕ್ಕೆ ಈ ದೂರು ಕೊಟ್ರಿ ಮಾಡಿದ್ರಿ, ಈ ದೂರು ಕೊಟ್ಟರೆ ಸಾಬೀತಾಗ್ತದೇನೋ. ಪ್ರಚಾರ ಆಯಿತು, ಮತ್ತು ಮೀಡಿಯಾನೂ ಸಹಿತ ಭಾಳ ಬುದ್ಧಿವಂತ ಮೀಡಿಯಾ ಅದ ರೀ. ಮತ್ತು ಇವತ್ತಿನ ಮೀಡಿಯಾ